ಮಧುರಾ ಕ್ರಾಸಿನಲ್ಲಿ ಸುಮಾರು ರಾತ್ರಿ 2:30 ಬೆಳಗ್ಗೆ 3 ಗಂಟೆ ಸಮಯದಲ್ಲಿ ಟ್ಯಾಂಪರ್ ನಲ್ಲಿ ಪಡಿತರ ಹಕ್ಕಿ ಕಳ್ಳೆ ಹಕ್ಕಿಯನ್ನು ಹೊಡೆಯುವಾಗ ಟಾಟಾ ಎಸಿ ಪಲ್ಟಿ ಹೊಡೆದು ಬಾದನಟ್ಟಿ ರಂಗಪ್ಪ ರಂಗಸ್ವಾಮಿ ಎಂಬವರು 40 ವರ್ಷ ಮತ್ತು ಕಲ್ಕಂಬ ಪರಮೇಶ್ 32 ವರ್ಷದ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದು, ಇನ್ನೂ ಒಬ್ಬರಿಗೆ ಸೀರಿಯಸ್ ಆಗಿದ್ದು, ಅದರ ಬಗ್ಗೆ ಈಗಾಗಲೇ ಬಳ್ಳಾರಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ತನಿಖೆ ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ತನಿಖೆ ಮಾಡಿರ್ಬೋದು. ಸೊ ಈ ಕಾಳಸಂತೆಯಲ್ಲಿ ಹಕ್ಕಿ ಈ ಹಿಂದೆ ಕೋಲ ಬಜಾರ್ನಲ್ಲಿ ಕುಂಟು ಮಂಜಮ್ಮನ ಒಂದು ಮರ್ಡರ್ ಮಾಡಿದ್ರು ಈ ವ್ಯವಹಾರದಲ್ಲಿ, ಮತ್ತು ಕೆಲವೇ ದಿನಗಳ ಹಿಂದೆ ಒಂದು ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿತ್ತು. ಸೊ ಮತ್ತು ಈಗ ಈ ದುರ್ಘಟನೆ ಸರ್ ಈಗ ಸರಬಾಯಿ ಎಂಬವ್ರ ಮೇಲೆ ಬಳ್ಳಾರವರು ಸರಬಾಯಿ ಎಂಬವ್ರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿತ್ತು. ಸೊ ನಾನು ಈ ಹಿಂದೆ ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳಿಗೆ ಮತ್ತು ಕಮಿಷನರಿಗೆ ನನ್ನ ಲೆಟರ್ ಮುಖಾಂತರ ಏನು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುರಗುಪ್ಪ ಇರ್ಬೋದು, ಕಂಪ್ಲಿ ಭಾಗದಲ್ಲಿರ್ಬೋದು, ಬಳ್ಳಾರಿಯಲ್ಲಿರ್ಬೋದು ಸುಮಾರು 7-8 ಜನ ಈ ಕಾಳಸಂತೆ ವ್ಯಾಪಾರ ಮಾಡ್ತಕ್ಕಂಥವ್ರ ಮೇಲೆ 10-15 ಕೇಸ್ಗಳು ದಾಖಲಾಗಿದ್ದಾವೆ. ಅವರು ಇವತ್ತಿನ ದಿನ ಕೇಸ್ ಆಗಿದ್ದನ್ನು ಮರುದಿನನೇ ಬಂದು ಬೇಲ್ ತಗೊಂಡು ಮತ್ತೆ ಈ ವ್ಯಾಪಾರ ದಂಧೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ನಾನು ಪ್ರಶ್ನೆ ಏನಂದರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ವರಿಷ್ಠಾಧಿಕಾರಿಗಳಿಗೆ ಡೈರೆಕ್ಟ್ ನಾನು ಮನವಿ ಮಾಡಿಕೊಬೋದು. 3 ಕೇಸ್ ಆದ್ರೇ ಅವ್ರಿಗೆ ಗಡೀಪಾರು ಮಾಡುವ ಒಂದು ಕಾನೂನಿದೆ, ಮತ್ತು ಗೂಂಡಾ ಕೆಳಗೆ ಕೂಡ ಅವ್ರನ್ನ ಸೇರಿಸ್ಬೋದು. ಎದಕ್ಕೆ ಸೇರಿಸ್ಬಾರ್ದು ಒಂದು ಕಾನೂನು. ಸೊ ಇವೆಲ್ಲ ವ್ಯವಹಾರಗಳು ನಡೀತಾ ಇದೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಆಹಾರ ಅಧಿಕಾರಿಗಳು ಕುಮ್ಮಕ್ಕಿರ್ಬೋದು, ಕೆಲವು ಪೊಲೀಸ್ ಅಧಿಕಾರಿಗಳು ಕುಮ್ಮಕ್ಕಿರೋದು ಕೆಲವರು. ಈ ಎಲ್ಲ ವ್ಯವಹಾರಗಳು ನಡೆಯುವುದರಿಂದ ಮೊನ್ನೆ ಯಾವುದೇ ಕೇಸು ದಾಖಲಾಗಿಲ್ಲ. ಅಂದರೆ ಸಿಂಪಲಾಗಿ 281, 126, 137 ದಾಖಲೆಗಳನ್ನು ಹಾಕಿದ್ದಾರೆ. ಸೊ ನಾನು ನೇರವಾಗಿ DYSPಗೆ ಮತ್ತು ಸಬ್ ಇನ್ಸ್ಪೆಕ್ಟ್ರಿಗೆ ಕೇಳಿದಾಗ, ಸರ್ ಈಗ ಈ ಸೆಕ್ಷನ್ ಹಾಕಿದ್ದೀವಿ, ನಾವು ತನಿಖೆ ಮಾಡಿದ ಮೇಲೆ ಇವರು ಇದರಲ್ಲಿ ಯಾರ ಇದ್ದಾರ ಅದೆಲ್ಲ ತನಿಖೆ ಮಾಡಿದ್ಮೇಲೆ ನಾವು FIR ಮಾಡ್ತೀವಿ ಎಂಬ ಮಾತು ಹೇಳ್ತಾ ಇದ್ದಾರೆ. ಸೊ ನನ್ನ ವಾದ ಏನಂದರೆ, ಇದು ಸಂಬಂಧಪಟ್ಟ ವ್ಯಾಪಾರ ಮಾಡೋದು ಯರಸ್ವಾಮಿ ಮತ್ತು ಉಮೇಶ್ ಎಂಬವರು ಕುರುಗೋಡು ಭಾಗದವರು. ಮೊದಲಿದ್ದ ವ್ಯಾಪಾರ ಮಾಡ್ತಾರಂತ ಕೆಲವು ಪೊಲೀಸ್ ಅಧಿಕಾರಿಗಳಿಗೂ ಗೊತ್ತು. ಆಹಾರ ಇಲಾಖೆಯ ಕುರುಗೋಡಿಯಲ್ಲಿ ಆ ಭಾಗದ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ ಅಂತೇಳಿ ಫುಡ್ ಇನ್ಸ್ಪೆಕ್ಟರ್ ಅವರು ಇವರಲ್ಲಿ ಕೈ ಜೋಡಿಸಿ ಈ ವ್ಯಾಪಾರ ಮುನ್ನಡೆಸ್ಲಿಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಯಾರು? ಮಲ್ಲಿಕಾರ್ಜುನ ಅನ್ನೋರು. ಸೊ ಇದೆಲ್ಲ ನಡೀತಾ ಇದ್ದರೆ ಮೊನ್ನೆ ಯಾವುದೇ ಒಂದು ರಾಜಕೀಯ ಒತ್ತಡದಿಂದ ಇದನ್ನು FIR ಹಾಕಿಲ್ಲ ಅಂತ ನನ್ನ ಉದ್ದೇಶ. ಇದು ಕಾನೂನು ಪ್ರಕಾರ ಈಗೇನಿದು ಪಬ್ಲಿಕ್ ಕಾಣ್ತಾ ಇದೆ, ಯರಸ್ವಾಮಿ ಮತ್ತು ಉಮೇಶ್ ಅವರು ಮೊದಲಿದ್ದ ವ್ಯಾಪಾರ ಮಾಡೋದು ಗೊತ್ತಿದೆ. ಅಲ್ಲಿ ಆಕ್ಸಿಡೆಂಟ್ ಆಗಿದ ತಕ್ಷಣವೇ JCP ತರಿಸಲಿರ್ತಕ್ಕಂಥ ಹಕ್ಕಿಯನ್ನು ಬೇರೆ ಗಾಡಿಗೆ ಲೋಡ್ ಮಾಡಿ ಕಳಿಸಿದ್ದಾರೆ. KA 37B9738 ನಂಬರ್ ಸಿಂಗನಾಳ್ ಸುರೇಶ್ ಎಂಬ ಗಾಡಿಗೆ, ಗಂಗಾವತಿ ಕಡೆಯವರು ಅವ್ರು ಅಕ್ಕಿ ತಗೊಂತಾರ, ಅವ್ರ ಗಾಡಿಗೆ ಈ ಅಕ್ಕಿಯನ್ನು ಎತ್ತುವಳೆ ಮಾಡಿ ಮತ್ತೆ ಯರಸ್ವಾಮಿ ಒಂದು ಟ್ಯಾಂಪರ್ ತರಿಸಿ ಈ ಬಾಡಿಗಳನ್ನು ಪೋಸ್ಟ್ ಮಾರ್ಟಿಗೆ ಬಳ್ಳಾರಿ ಕಳಿಸಿರ್ತಾರೆ. ಇದೆಲ್ಲ ಡೈರೆಕ್ಟ್ ಮಾಹಿತಿಯಾಗಿ ಎಲ್ಲ ಜಿಲ್ಲಾ ಜನತೆಗೆ, ಕುರುಗೋಡು ಜನತೆಗೂ ಗೊತ್ತು. ಸೊ ಇದರಲ್ಲಿ ನಾನು ಪಕ್ಷದ ಪರವಾಗಿ ಇದೇನು ಅಲ್ಲಿ ಮೃತಪಟ್ಟಂಥ ಕುಟುಂಬಗಳಿಗೆ ಈಗೇನು ಯರಸ್ವಾಮಿ ಮತ್ತು ಉಮೇಶ್ ಅವರು ವ್ಯಾಪಾರ ಮಾಡ್ತಾ ಇದ್ದಾರಲ್ಲ, ತನಿಖೆ ಮಾಡಿದ್ಮೇಲೆ ಆ ಕುಟುಂಬಕ್ಕೆ ಒಬ್ಬೊಬ್ರಿಗೆ 50 ಲಕ್ಷ ಪರಿಹಾರ ಧನ ಕೊಡ್ಬೇಕಂತೇಳಿ ನಾನು ಒತ್ತಾಯ. ಒಬ್ಬೊಬ್ಬರಿಗೆ 50 ಲಕ್ಷ. ಸೊ ಮುಂದಿನ ದಿನದಲ್ಲಿ ಈ ತನಿಖೆಯನ್ನು
ಲೋಕಾಯುಕ್ತಗೆ ವಹಿಸ್ಬೇಕಂತೇಳಿ. ಲೋಕಾಯುಕ್ತಗೆ ವಹಿಸಿದ್ರೆ ಇದರ ಹಿನ್ನೆಲೆ ಯಾರು, ಇದು ಯಾರ್ಯಾರು ಇನ್ವಾಲ್ವ್ ಆಗಿ ವ್ಯಾಪಾರ ಮಾಡ್ತಾರ, ಈ ದಂಧೆ ಎಲ್ಲಿದ್ದ ಅನ್ನೋದನ್ನು ಮಾಹಿತಿ ತಗೊಂಡು ಒಂದು ಸಮಿತಿ ರಚನೆ ಮಾಡಿ ತನಿಖೆ ಆರಂಭ ಮಾಡಿ ಅಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ನನ್ನ ಉದ್ದೇಶ. ಸರ್, ಅಕ್ಕಿ ಪಡಿತರ ಕಾರ್ಡ್ದಾರರಿಂದ ಡೈರೆಕ್ಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಉದಾಹರಣೆಗೆ ಇಲ್ಲ, ನಾನು ಉದಾಹರಣೆಗೆ ಹೇಳ್ಬಿಡ್ತೀನಿ ಸರ್. ಒಬ್ಬರು ನಾನೇ ವ್ಯಾಪಾರ ಮಾಡ್ತೀನಿ ಅಂತ ತಿಳ್ಕೊಳ್ರಿ, ನನ್ನ ಕಡೆಯಲ್ಲಿದ್ದ 50 ಜನ ಲೇಬರ್ ನಾನು ರೆಡಿ ಮಾಡಿ ಪ್ರತಿ ಮನೆಗೆ ಕಳಿಸ್ಬಿಡ್ತೀವಿ. ಸೊ 8ರಿಂದ 10 ರೂಪಾಯಿ ನಾವು ಪರ್ಚೇಸ್ ಮಾಡಿ 14 ರೂಪಾಯಿಗೆ ಕೆಲವು ಜನ ಮಹಾರಾಷ್ಟ್ರಕ್ಕೆ ಕಳಿಸ್ತಿದ್ದಾರೆ, ಕೆಲವು ಜನ ಗಂಗಾವತಿಗೆ ಕಳಿಸ್ತಾ ಇದ್ದಾರೆ, ಗಂಗಾವತಿಗೆ ಕೆಲವು ಜನ ತುಮಕೂರಿಗೆ ಕಳಿಸ್ತಾ ಇದ್ದಾರೆ. 14 ರೂಪಾಯಿನಾಗ ಅಲ್ಲ. ಸೊ 14, 16, 18 ರೂಪಾಯಿ ಹೆಂಗಂಗೆ ರೇಟ್ ಬಂದರೆ ಹಂಗಂಗೆ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಈ ಬಡವರ ಅಕ್ಕಿ ಏನು ಈ ಸರ್ಕಾರ ಸಿದ್ದರಾಮಯ್ಯನವರು ಬಡವರನ್ನ ಕಷ್ಟವನ್ನು ನಿಭಾಯಿಸ್ಬೇಕಂತೇಳಿ 5 kg ಕೇಂದ್ರ ಸರ್ಕಾರದ ಅಕ್ಕಿ ಮತ್ತು ನಮ್ಮ ಸನ್ಮಾನ ಸಿದ್ದರಾಮಯ್ಯನವರು 5 kg ಬದಲು ಹಣ ಕೊಡ್ತಾ ಇದ್ದಾರೆ. ಇದು ಬಡವರ ಬಾಯಿ ಕೊಡ್ಲಕ್ಕಂಥ ಈ ವ್ಯಾಪಾರಿಗಳಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕಂತ ಸರ್. ಬಡವರೇ ತಗೊಂತಾರ, ಬಡವರೇ ಕೊಡ್ತಾರೆ, ಅದನ್ನ ಕಂಟ್ರೋಲ್ ಮಾಡ್ಬೇಕಂತ ಸರ್. ಕರೆಕ್ಟ್. ಈಗ ಸರ್ ಕರೆಕ್ಟ್, ಈ ಸರ್ಕಾರ ಕರೆಕ್ಟ್ ಸರ್. ಜನರು ನಾನು ಹೇಳ್ತೀನಿ, ಈಗ ಈ ಸರ್ಕಾರ ಯಾರು ಅಕ್ಕಿ ತಗೊಂಡು ಬೇರೆಯವ್ರಿಗೆ ಮಾರ್ತಾರ ಅವ್ರ ಕಾರ್ಡ್ ಕ್ಯಾನ್ಸಲ್ ಮಾಡಲಿ. ಆ ಕಾರ್ಡ್ ಕ್ಯಾನ್ಸಲ್ ಮಾಡ್ಬೋದಲ್ಲ ಡೈರೆಕ್ಟಾಗಿ ತನಿಖೆ ಮಾಡಿ. ಈ ಹಿಂದೆ ಕೂಡ ಸಮಿತಿನ ತಯಾರು ಮಾಡಿ ಸ್ಟೇಟ್ನವ್ರು ಬಿಟ್ಟಿದ್ದಾರೆ. ಈಗ ನಾನು ಅಕ್ಕಿ ತಗೊಂಡಿನಿ, ಫ್ರೀ ಅಕ್ಕಿ ತಗೊಂಡು ಬೇರೆ ಕಡೆ 14 ರೂಪಾಯಿ ಮಾರ್ತಾ ಇದ್ದೀನಿ. ಎಲ್ಲ ಇಲ್ಲಿ ಆಹಾರ ಅಧಿಕಾರಿಗಳು ಎಲ್ಲ ವಿಷಯ ಗೊತ್ತಿದೆ ಅಲ್ಲ. ನೀವು ಸ್ವತಃ ಒಂದು ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀರಿ. ಕೆಲವು ಕಡೆ ಈಗ ರೇಷನ್ ಡೀಲರ್ಸ್ ಸರ್ ನಾನು ರೈಟ್. ಈಗ ನಾನು ರೈಟ್ ಈಗ ನಾನು ನಾವೆಲ್ಲ ಅಂಗಡಿ ಮಾಲೀಕರ ಅಧ್ಯಕ್ಷರಾಗಿ ಚರ್ಚೆ ಮಾಡ್ತಾ ಇಲ್ಲ. JDS ಜಿಲ್ಲಾ ಅಧ್ಯಕ್ಷರಾಗಿ ನಾನು ಎರಡೇ ಇದ್ದೀನಿ. ಹಂಗೇನಿಲ್ಲ ಸರ್, ನಾನು ಓಪನ್ ಆಗಿ ಹೇಳ್ತೀನಿ. ಅಲ್ಲಪ್ಪ ಡಣಿ, ಓಪನ್ ಆಗಿ ಹೇಳ್ತೀನಿ. ಅಲ್ಲ ಸರ್, ನನವೇ 2-3 ಸ್ಟೋರ್ಗಳು ಉಂಟು. ಇದು ಅಲ್ಲ ಸರ್, ನನಗೆ ಅದೇ ಪಾಯಿಂಟ್ ಬಂದ್ಬಿಡ್ತೀನಿ ಗೌಡ್ರೆ, ಅದೇ ಪಾಯಿಂಟ್ಗೆ ಬರ್ತೀನಿ. ಈಗ ನನ್ನದೇ ನನ್ನ ಸ್ವಂತ ಗ್ರಾಮದಲ್ಲಿ. ಸೊ ಈ ನಾಯಿಬೆಲೆ ಅಂಗಡಿ ಮಾಲೀಕನಾಗಿ ನನಗೆ ಅನ್ನ ನೀಡುತ್ತಕ್ಕಂಥ ಈ ನಾಯಿಬೆಲೆ ಅಂಗಡಿ ನನ್ನ ಜೀವನದಲ್ಲಿ ಇಲ್ಲಿವರೆಗೆ ತಂದಿರೋದು ಅದೇ. ಇಲ್ಲಿ ಡ್ರೈಲ್ಯಾಂಡ್ ಇದೆ, ಕಂಪಲ್ಸರಿ ಅಕ್ಕಿ ತಿನ್ನೋದಲ್ಲ, ಅದಕ್ಕೆ ಮಾರಾಟ ಮಾಡ್ತಾರೆ. ಅಂತ ಕಾಡುದಾರರ ವಿರುದ್ಧ ಯಾರು ಪಡಿತರ ಕಾಡುದಾರರು ಇದ್ದಾರಲ್ಲ, ಅವರು ಬೇರೆ ಕಡೆ ಅಕ್ಕಿ ಸೇಲ್ಸ್ ಮಾಡುವಾಗ ಈ ಆಹಾರಿ ಮಂತ್ರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ಡೈರೆಕ್ಟ್ ಆ ಕಾರ್ಡ್ಗಳನ್ನು ರದ್ದು ಮಾಡ್ಬೋದು. ಸರ್ ಹೌದು, ನಾನು ಒಪ್ತೀನಿ ಸರ್. ಸೊ ಈಗ ಸರ್ ಈಗ ಯಪ್ಪ ಡಣೆ ಗಟ್ಟಿ ಕರ್ಸೋ ಏನಪ್ಪ. ಈಗ ಸರ್ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೀವಿ. 5 kg ಅಕ್ಕಿ ಕೊಡ್ತಾ ಇದ್ದಾರಲ್ಲ, ಇನ್ನೂ 5 kg ಬದಲು ರಾಗಿ, ಎಣ್ಣೆ, ಬೇರೆ ಪದಾರ್ಥಗಳನ್ನು ನಮಗೆ ಕೊಟ್ಟರೆ ನಮಗೆ ಕಮಿಷನ್ ಜಾಸ್ತಿ ಬರ್ತಾ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೀವಿ. ನಾಳೆ 3ನೇ ತಾರೀಕು, ಜನವರಿ 3ನೇ ತಾರೀಕು ನಮ್ಮ ಆಹಾರ ಮಂತ್ರಿಗಳು ಮುನಿಯಪ್ಪ ಸಾಹೇಬರು ಈಗಾಗಲೇ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ 3ನೇ ತಾರೀಕು ಇಡೀ ಸ್ಟೇಟ್ ಲೆವೆಲ್ ಒಂದು ಸಭೆ ಕರೆದಿದ್ವಿ. ಆ ಸಭೆಯಲ್ಲಿ ತೀರ್ಮಾನ ಮಾಡ್ತಾಯಿದ್ದೀವಿ. ಸೊ ಈಗೇನು ಸಿದ್ದರಾಮಯ್ಯ ಸಾಹೇಬರು
ನಾವು ಅಕ್ಕಿ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಸೊ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತೇಳಿ ನಮಗೆ ಕೊಟ್ಟಿಲ್ಲ ಎಂಬ ಒಂದು ಏನು ಈ ಮಾತುಗಳು ಹಾಡ್ತಾ ಇದ್ದಾರಲ್ಲ. ಸೊ ಸರ್ ಅದೇ ಅಲ್ಲ, ಅವರು ಎಲ್ಲಿ ಸಭೆ ಎಲ್ಲ ಸಭೆಯಲ್ಲಿ ಸನ್ಮಾನ ಸಿದ್ದರಾಮಯ್ಯನವರು ಹೇಳೋದು ಕೇಂದ್ರ ಸರ್ಕಾರದ ಮೇಲೆ ಗೋಬಿ ಕುಂದ್ರಿಸಿದ್ದಾರೆ ಹೇಳಿದ್ದಾರೆ ಅಂತ ಇವರು. ಸರ್ ಈಗ ರಾಜ್ಯ ಸರ್ಕಾರ ಅಂತ ಏನಂತ ಇದೆ, ಕೇಂದ್ರ ಸರ್ಕಾರ ಕೊಡೋದಲ್ಲ ಅಂತ ಹೇಳ್ತಾ ಇದ್ದಾರೆ, ಕೊಡೋದಲ್ಲ ಹೇಳ್ತಾ ಅವ್ರ ಮೇಲೆ ಒಂದು ಗೂಬೆ ಕೂಡಿಸ್ತಾ ಇದ್ದಾರೆ. ಸರ್ ಈಗ ಸುಮಾರು ಇನ್ನೂ 33 ಲಕ್ಷ ಪಡಿತರ ಕಾರ್ಡ್ದಾರಿಗೆ ಅಮೌಂಟ್ ಮುಟ್ತಾ ಇಲ್ಲ. 33 ಲಕ್ಷ ಅದೆಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಲ್ಲ. 33 ಲಕ್ಷ ಪಡಿತರ ಕಾರ್ಡ್ದಾರಿಗೆ ಅಂದರೆ ಎಷ್ಟು ಅಮೌಂಟ್ ಸರ್ಕಾರಕ್ಕೆ ಉಳಿತೆ ಅಂಬದು ನಾವು ಗಮನದಲ್ಲಿ ಇಟ್ಕೊಡ್ಬೇಕಾಗಿದೆ. ಸೊ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಇದನ್ನ ಏನು ಈ ಕಳ್ಳ ಅಕ್ಕಿ ಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ವ್ಯಾಪಾರಿಗಳನ್ನ ಇದು ಕಡಿವಾಣ ಆಗಬೇಕಂದ್ರೆ ಈ ಲೋಕಾಯುಕ್ತಿಗೆ ಇಲ್ಲಾಂದ್ರೆ ಒಂದು ಸಮಿತಿ ರಚನೆ ಮಾಡಿ ಅಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರನ್ನ ತನಿಖೆ ಮಾಡಿ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ಇದು ಬಂದಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ರೈಟ್. ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಯಾವುದಾದ್ರೂ ಎಕ್ಸೆಸ್ ಇದ್ದರೆ ತಪ್ಪು ಏನೇನಿದ್ರೆ ಈಗ ನೇರವಾಗಿ ನಾನು ತಮ್ಮ ಹತ್ರ ಹೇಳ್ಬಿಡ್ತೀನಿ. ಈಗ ಲಾಗಿನ್ ಇರೋದರಿಂದ ಯಾವುದೇ ರೀತಿ ನಮಗೆ ಅಲ್ಲಿ CB ಉಳಿಯೋದಿಲ್ಲ. CB ಉಳಿದ್ರೆ ಡೈರೆಕ್ಟ್ ಸರ್ಕಾರಕ್ಕೆ ಹೋಗ್ಬಿಡ್ತೈತೆ. ನೀವು ಅಂದಾಗಿ ಕೆಲವರು ಯಾರೋ ಇರ್ಬೋದು, ಅವ್ರು ಪರ್ಚೇಸ್ ಮಾಡ್ಬೋದು, 10 ರೂಪಾಯಿ ಮಾಡಿ 14 ರೂಪಾಯಿಗೆ ಮಾರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅಲ್ಲ ಸರ್, ಟೋಟಲ್ ಆಗಿ ಸುಮಾರು ಅಂಗಡಿಗಳು ಸಸ್ಪೆಂಡ್ ಆಗಿದ್ದಾವೆ. ಸಸ್ಪೆಂಡು ಮಾಹಿತಿ ನನಗೆ ಒಂದು 60-70 ಅಂಗಡಿಗಳು ಇಡೀ ಜಿಲ್ಲಾದಲ್ಲಿ. ಅಲ್ಲ ಸರ್ ಸರ್ ವ್ಯಾಪಾರ ಮಾಡಕ್ಕೆ ನನ್ನ ಅಂಗಡಿ ಬಂದು ತಗೊಂಡೋಗಿ ಇಂಥದ್ದಲ್ಲಿ ಮೀಟಿಂಗ್ ಮಾಡೋದು ಬನ್ನಿ, ಡಿಸ್ಕಷನ್ ಮಾಡೋದು ಬನ್ನಿ ಅಂತ ಮಾಡೋದೇ ಒಂದು ಸಿಸ್ಟಮ್ ಇದೆ. ಹೌದು. ಈಗ ಜಿಲ್ಲಾದಲ್ಲಿ ಸುಮಾರು 60-70 ಅಂಗಡಿ ಸಸ್ಪೆಂಡ್ ಆಗಿದ್ದಾವೆ ಜಿಲ್ಲಾದಲ್ಲಿ. ಅಲ್ಲ ಎಲ್ಲ ಸರ್ ಸಸ್ಪೆಂಡ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಮಾರಾಟ ಕೊಡೋದಲ್ಲ, ಬೇರೆಯವ್ರು ನಮ್ಮಂತವ್ರಿಗೆ ಯಾರಿಗೆ ಅಟ್ಯಾಚ್ಮೆಂಟ್ ಮಾಡ್ತಾರ, ಅದು ಕೇಸು. ಇನ್ನೊಬ್ಬರಿಗೆ ಸರ್ಕಾರ ಪಾರದರ್ಶಕ ಕೊಡಿಸೋ ವ್ಯವಸ್ಥೆ ಮಾಡಕ್ಕಲ್ಲ. ಹಂಗಾಗಿ ಇದು ಒಂದು ವ್ಯವಸ್ಥಿತವಾಗಿ ನಿತ್ಯ ಕಾಲ ಸಾಧ್ಯತೆ ಸರ್ ಜನಕ್ಕೆ ಅಕ್ಕಿ ಅಲ್ಲ ಸರ್, ಇಲ್ಲ ಕಂಪಲ್ಸರಿ. ಈಗ ನೀವು ಆರೋಪ ಮಾಡಿದ್ರೆ ಈ ಅಕ್ರಮ ದಂಧೆ ನಡೆಯಕ್ಕೆ ಒಂದು 6 ಇಲಾಖೆ ಅಧಿಕಾರಿಗಳು ಇಲ್ಲ ಪೊಲೀಸರು ಅಂತ ಜನಪ್ರತಿನಿಧಿಗಳಿಲ್ಲ. ಅದ್ರಾಗ ಅದು ಅವ್ರದ್ದೊಂದು ಅಲ್ಲ ಸರ್, ಅವ್ರದ್ದೊಂದು ಪಾತ್ರ ಗೊತ್ತಲ್ಲ ಸರ್. ಜನಪ್ರತಿನಿಧಿಗಳ ಪಾತ್ರ ಇಲ್ಲ, ಏನೂ ಆಗಲ್ಲ. ನಾನು ಹೇಳಿದ್ನಲ್ಲ ಸರ್, ಈ ಕೇಸ್ FIR ಆಗದಂಗೆ ಇರೋದು ಸರ್. ಈಗ ನಾನು ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಈ ಕೇಸ್ FIR ಮಾಡಿಲ್ಲ. ರಾತ್ರಿ 2ರಿಂದ 3 ಗಂಟೆ ಸಮಯದಲ್ಲಿ ಆಗಿದೆ. ಸಾಯಂಕಾಲ 3 ಗಂಟೆ ತಕ್ಕನೇ FIR ಆಗಿಲ್ಲ ಅಂದ್ರೆ ಅರ್ಥ ಏನು? ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿ ಆಮೇಲೆ 3 ಗಂಟೆ ಮೇಲೆ ಆಯ್ತು. 3 ಗಂಟೆ ಮೇಲೆ ಆಯ್ತು. ಅಲ್ಲ ಸರ್, ಅಲ್ಲಿ ಕಂಪ್ಲೇಂಟ್ ಅಲ್ಲ, ಕಂಪ್ಲೇಂಟ್ಗಿಂತ ಮೊದಲು ಸರ್ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ. ಕಂಪ್ಲೇಂಟ್ ಕೊಡೋಕ್ಕಿಂತ ಮೊದಲು ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಮಾಡಿದ್ದಾರೆ. ಅಲ್ಲೇ ಕುಂತ್ಕೊಂಡು ಹೊರಗಡೆ ಕುಂತ್ಕೊಂಡು ಬಗೆಹರಿಸಿ 11 ಲಕ್ಷಕ್ಕೆ ಬಗೆಹರಿಸಿ ಆಮೇಲೆ ಈ ಸೆಕ್ಷನ್ಗಳಾಗಿ ಕಳಿಸ್ತಾ ಇದೆ. ಅಂದರೆ ನನ್ನ ಉದ್ದೇಶ ಏನು, ಈಗ ಸೀರಿಯಸ್ ಆಗಿ ತಗೊಂಡು ತನಿಖೆ ಮಾಡಿ ಯಾರು ತಪ್ಪಿಸ್ರ ಅವ್ರ ಮೇಲೆ ಕಾನೂನು ಅದೇ. ಮತ್ತು ಅವ್ರು ಸಾರ್ ಸಂಬಂಧಪಟ್ಟ ಸಾರ್ ಪ್ರೆಜರ್ ಕೊಟ್ಟರು ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳೇ. ನಾನೇನು ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳೇ ಫೋರ್ ಮಾಡಿ ವರಿಷ್ಠರಿಗೆ ಅದು ಸ್ಟಾಪ್ ಮಾಡಿರೋದು. ನಾನು ರಾಜಕೀಯ ಒತ್ತಡ ಬಂದಂತ ಹೇಳ್ತಾ ಇದ್ದೀನಿ. ನಾನು ರಾಜಕೀಯ ಒತ್ತಡ ಅಂದ್ರೆ 6 ಮಂತ್ರಿಗಳು ಅದೇ ಮತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಸರ್. ಯಾರಿಗೆ? ಸೊ ಇದೆಲ್ಲ ವ್ಯವಸ್ಥೆ ಕೆಟ್ಟೋಗಿದೆ. ಸೊ ನಾನು ಈಗ ಬಳ್ಳಾರಿ ಬಗ್ಗೆ ಜನವರಿ 1ನೇ ತಾರೀಕಿನ ಮೇಲೆ ಪ್ರೆಸ್ ಮೀಟ್ ಮಾಡ್ತೀನಿ ರಾಜಕೀಯವಾಗಿ.
ಇಲ್ಲಿ ಬಳ್ಳಾರಿ ಏನು ಹದಗೆಟ್ಟಿದೆ, ಯಾವ ಕ್ಲಬ್ನಲ್ಲಿ ಯಾವ ಕ್ಲಬ್ ಸರ್, ಬಳ್ಳಾರಲ್ಲಿ 24 ಕ್ಲಬ್ಗಳಲ್ಲಿ ಅಂದರ್ ಬಾರ್ ಆಡಿಸ್ತಾ ಇದ್ದಾರೆ. 24/7 ಅಂದರ್ ಬಾರ್ ಆಡಿಸ್ತಾರೆ. ಅದು ಒಂದೇ ಕ್ಲಬ್ಗೆ ಪರ್ಮಿಷನ್ ಕೊಟ್ಟು ಯಾರು ಕೇಳೋರಲ್ಲ. ಅಕ್ರಮ ಮರಳು ಗಣಿಗಾರಿಕೆ 3 ಸಲ ಸ್ಟಾಪ್ ಮಾಡಿದ್ರು, 3 ಸಲ ಸ್ಟಾಪ್ ಮಾಡಿದ್ರು, ಮತ್ತೆ ಸ್ಟಾರ್ಟ್ ಮಾಡಿದ್ರಲ್ಲ. ಇವೆಲ್ಲ ಅವ್ಯವಹಾರಗಳು ಜಿಲ್ಲೆದಲ್ಲಿ ಹದಗೆಟ್ಟಿದೆ, ಕಂಪ್ಲೀಟ್ ಹದಗೆಟ್ಟಿದೆ. ಟೋಟಲಾಗಿ ಯಾವುದೇ ಡೆವಲಪ್ಮೆಂಟ್ ಮಾಡಬೇಕಂದ್ರೆ, ಯಾವುದೇ ಅಭಿವೃದ್ಧಿ ಮಾಡಬೇಕಂದ್ರೆ ಸರ್ಕಾರಲ್ಲಿ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಎಂಬ ಮಾತು ಬಿಟ್ಟು ಬೇರೆದು ಯಾವುದೂ ಇಲ್ಲ. ಸೊ ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದ ಸಮಿತಿಯನ್ನು ಕರೆಸಿ ಒಂದು ಹೋರಾಟ ಮಾಡಲಿಕ್ಕೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ರೆಡಿ ಮಾಡಿದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.